ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡಲ್ಲಿ ವಿಜಯ್ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಚೆನ್ನೈನ ನೆಹರು ಸ್ಟೇಡಿಯಂನಿಂದ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಹರೀಶ್. ಒಂದು 5 ದಿನಗಳ ರಾಜಕೀಯ ಮೇಲಾಟಗಳ ನಂತರ ಫೈನಲಿ ದ ಟೈಮ್ ಹ್ಯಾಸ್ ಕಮ್. ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇದೆ ವಿಜಯ್ ಅವರ ಪದಗ್ರಹಣಕ್ಕೆ. ಯಾವ ರೀತಿ ಸಂಭ್ರಮ ಇದೆ, ಜೊತೆಗೆ ಸಿದ್ಧತೆಗಳು ಹೇಗಾಗಿದೆ? ವಿಜಯ್, 4ನೇ ತಾರೀಕು ತಮಿಳುನಾಡಿನ ಚುನಾವಣಾ ಫಲಿತಾಂಶ ಬಂತು. ಅವತ್ತು ಅತ್ಯಂತ ದೊಡ್ಡ ಪಕ್ಷವಾಗಿ ಟಿವಿಕೆ ಅಚ್ಚರಿಯ ಫಲಿತಾಂಶದಲ್ಲಿ ಗೆದ್ದು ಬಂತು. ಆದರೆ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಕಷ್ಟು ಹರಸಾಹಸವನ್ನೇ ಪಡಬೇಕಾಯಿತು. ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲವನ್ನು ತೆಗೆದುಕೊಳ್ಬೇಕಾಯಿತು. ರಿಸಲ್ಟ್ ಬಂದ ಕೆಲವೇ ಗಂಟೆಗಳಲ್ಲಿ ಕಾಂಗ್ರೆಸ್ ಬೆಂಬಲವನ್ನು ಕೊಡ್ತು. ನಂತರ 2-3 ದಿವಸಗಳ ಬಳಿಕ ಎಡಪಕ್ಷಗಳು ಬೆಂಬಲವನ್ನು ಕೊಟ್ಟು, ನಂತರ ನಿನ್ನೆ ವಿಸಿಕೆ ಪಕ್ಷ ಅಂತಿಮವಾಗಿ ಬೆಂಬಲವನ್ನು ಕೊಡ್ತು. ಮುಸ್ಲಿಂ ಲೀಗ್ ಕೂಡ ಬೆಂಬಲವನ್ನು ಕೊಟ್ಟಿದೆ. ಈಗ 120 ಶಾಸಕರ ಬೆಂಬಲ ವಿಜಯ್ ಅವರಿಗಿದೆ. ನಂತರ ಅವರು ನೇರವಾಗಿ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆ ಮಾಡಲಿಕ್ಕೆ ಹಕ್ಕನ್ನ ಮಂಡಿಸಿದ್ರು. ರಾಜ್ಯಪಾಲರು ಸರ್ಕಾರ ರಚನೆಗೆ ಈಗ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಳಪತಿ ವಿಜಯ್ ಅವರು ಸಿಎಂ ವಿಜಯ್ ಆಗಲಿದ್ದಾರೆ. ನಾನೀಗ ನೆಹರು ಸ್ಟೇಡಿಯಂನ ಬಳಿ ಇದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಪೊಲೀಸರ ನಿಯೋಜನೆ ಮಾಡಿದ್ದಾರೆ ಅಂತ. ಸಾಕಷ್ಟು ಅಭಿಮಾನಿಗಳು ನೆಹರು ಸ್ಟೇಡಿಯಂನ ಹತ್ರ ಹರಿದು ಬರ್ತಾ ಇದ್ದಾರೆ. ಸಾಕಷ್ಟು ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. 50,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಚೆನ್ನೈ ಸುತ್ತಮುತ್ತ ಮಾಡಲಾಗಿದೆ. ಯಾಕಂತಂದ್ರೆ ವಿಜಯ್ ಅಭಿಮಾನಿಗಳು ಅಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಈ ದಿನಕ್ಕಾಗಿ ಅಭಿಮಾನಿಗಳು ಕಾಯ್ತಾ ಇದ್ರು. ಹೀಗಾಗಿ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಈಗ ಒಬ್ಬೊಬ್ಬರೇ ಸಚಿವ ಸ್ಥಾನ ಪ್ರಮಾಣ ವಚನ ಸ್ವೀಕಾರ ಮಾಡುವಂತವ್ರು ಒಬ್ಬೊಬ್ಬರೇ ಬರ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ಅವರು ತಮ್ಮ ನಿವಾಸದಿಂದ ಹೊರಡಲಿದ್ದಾರೆ. ಮತ್ತೆ ಇನ್ನೇನು ಅವರು ಇಲ್ಲಿಗೆ ಬರಲಿಕ್ಕೆ ಒಂದು ಅರ್ಧ ಗಂಟೆಗಳ ಕಾಲ ಸಮಯ ಹಿಡಿಬಹುದು. ನಂತರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದ ಸ್ಥಳಕ್ಕೆ ಅವರು ವಿಜಯ್ ಅವರು ಬರ್ತಾರೆ. ಅವರನ್ನ ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಸ್ತೆಯ ಬದಿಗಳಲ್ಲಿ ಅಭಿಮಾನಿಗಳು ನಿಂತಿರುವಂತಹದ್ದು. ಕೇವಲ ತಮಿಳುನಾಡಿನಿಂದ ಮಾತ್ರ ಅಭಿಮಾನಿಗಳು ಬಂದಿಲ್ಲ, ಕರ್ನಾಟಕದಿಂದಲೂ ಕೂಡ ಅಭಿಮಾನಿಗಳು ಬಂದಿದ್ದಾರೆ. ಅಭಿಮಾನಿಗಳ ಸಂಘದವರು ಬಂದಿರುವಂತಹದ್ದು. ಬೆಂಗಳೂರಿನಿಂದ ಬಂದಿರೋ ಅವ್ರನ್ನ ಮಾತಾಡಿಸಿ ಹೋಗ್ತೀನಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರಿಂದ ಸರ್. ಶರತ್ ಅಂತ ಹೆಸರು. ಸರ್, ನೀವು ಈ ಒಂದು ದಿವಸಕ್ಕಾಗಿ ಎಷ್ಟು ದಿವಸದಿಂದ ಕಾಯ್ತಾ ಇದ್ರಿ ಅಂತ? ಸರ್, ಅವರು ಬಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಯಾವತ್ತು ಅವ್ರ ಪಕ್ಷ ಕಟ್ಟಿದ್ರು ಅವತ್ತಿಂದ ಈ ಒಂದು ಕ್ಷಣಕ್ಕೆ ನಾವು ವೈಟ್ ಮಾಡ್ತಾ ಇದ್ವಿ. ಅಂದ್ರೆ ಇವತ್ತು ಸಿಎಂ ಆಗ್ತಾ ಇದ್ದಾರೆ, ಎಷ್ಟು ಖುಷಿ ಇದೆ ನಿಮಗೆ? ಸರ್, ನಾವು ಇವತ್ತಿರೋಷ್ಟು ಖುಷಿ ನಮ್ಮ ಲೈಫಲ್ಲಿ ಮತ್ತೆ ನಾವು ನೋಡ್ತೀವಲ್ಲ ಅಂತ ಗೊತ್ತಾಯ್ತಾ ಇಲ್ಲ. ಇವತ್ತಿಗೂ ತಮಿಳ್ನಾಡಲ್ಲಿ ಬಂದ್ಬಿಟ್ಟು ನಾವು ಕರ್ನಾಟಕನೇ ಹುಟ್ಟಿರೋದು, ಅಲ್ಲೇ ಬೆಳೆದಿರೋದು, ಅಲ್ಲೇ ಸ್ಟಡೀಸಿಂದ ಓದಿರೋದು ಎಲ್ಲಾನೇ. ಈಗ ಬಟ್ ಏನಂದ್ಬಿಟ್ಟು ನಮ್ದಂತ ಒಂದು ಹಕ್ಕು ಇರುತ್ತೆ. ನಾವು 25 ವರ್ಷದಿಂದ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ರಾಜ ಅಂತ ಇದ್ದಾರೆ, ಅವ್ರ ಕೆಳಗೆ ನಾವು ಅಭಿಮಾನಿಗಳಾಗಿ ಇದ್ದೀವಿ. ಇವಾಗ ಬಂದ್ಬಿಟ್ಟು ಅವ್ರ ಪಕ್ಷ ಕಟ್ಟಿದ ಮೇಲೆ ನಾವು ಅವತ್ತಿಂದ ಇವತ್ತಿನ ತನಕ ನಾವು ತಮಿಳ್ನಾಡು ಬರ್ತಾ ಇದೀವಿ, ಹೋಯ್ತಾ ಇದೀವಿ. ಇವಾಗ ಎಲೆಕ್ಷನ್ಗೆ 30 ದಿವಸ ಬಂದ್ಬಿಟ್ಟು ತಮಿಳ್ನಾಡು ನಮಗೆ ರೌಂಡ್ಸ್ ಹೋಗಿದ್ದೀವಿ. ಮತ್ತೆ ಅವರು ಚುನಾವಣಾ ಪ್ರಚಾರ ಮಾಡುವಾಗಲೂ ಕೂಡ ನೀವು ಬಂದಿದ್ರ ಅಭಿಮಾನಿ ಸಂಘದಿಂದ? ಸರ್, 30 ಡೇಸ್ ನಾವು ಬೆಂಗಳೂರಲ್ಲೇ ಸರ್. ಅವ್ರು ಎಲ್ಲೆಲ್ಲಿ ಹೋಗಿದ್ರು ಎಲ್ಲ ಕಡೆ ಇದ್ರು. ತಮಿಳ್ನಾಡಲ್ಲಿ ಆಲ್ಮೋಸ್ಟ್ 30 ಪ್ಲೇಸ್ಗೆ ನಾವು ಹೋಗಿ ಒಂದೊಂದು ದಿವಸಕ್ಕೆ ಒಂದೊಂದು ಪ್ಲೇಸ್ ಹೋಗಿ ಕ್ಯಾನ್ವಾಸ್ ಮಾಡ್ಬಿಟ್ಟು ಬಂದಿದ್ವಿ. ಮತ್ತೆ ಈಗ ವಿಜಯ್ ಅವರು ಇವತ್ತು ಸಿಎಂ ಆಗ್ತಿದ್ದಾರೆ. ಅವರು ಸಾಕಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ. ಮಹಿಳೆಯರಿಗೆ, ಮದುವೆ ಆಗುವಂತ ಮಹಿಳೆಯರಿಗೆ ಚಿನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ 2,500 ರೂಪಾಯಿ ಹಣ ಕೊಡ್ತೀನಿ ತಿಂಗಳ ಮಹಿಳೆಯರಿಗೆ ಅಂತ ಹೇಳಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ 15,000 ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ಈಡೇರಿಸ್ತಾರೆ ಅನ್ನುವಂತ ವಿಶ್ವಾಸ ನಿಮಗಿದೆಯಾ? ಸರ್, ಖಂಡಿತ ಅವ್ರು ಹೇಳಿರೋದು ಒಂದೇ ಒಂದು ಪಾಯಿಂಟ್ ಯಾವ್ದು ಮಿಸ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಬಂದ್ಬಿಟ್ಟು ಅವರು ಫಸ್ಟ್ ಫಿಲಮ್ ಇಂದ ರಾಜಕೀಯಕ್ಕೆ ಬರುವಾಗ ಎಲ್ಲರೂ ಹೇಳಿದ್ರು ಇವನು ಫಿಲಂ ನಟ, ಇವನು ರಾಜಕೀಯಕ್ಕೆ ಬಂದ್ರು ಏನು ಮಾಡಲ್ಲ ಅಂದ್ರು. ಅದಾದ್ಮೇಲೆ ಏನಾಯ್ತು, ಅವ್ರು ರಾಜಕೀಯ ಕಟ್ಟಿದ್ರು, ಪಕ್ಷ ಕಟ್ಟಿದ್ರು, ಬಾವುಟ ಆಡಿಸಿದ್ರು, ಎಲ್ಲಾನು ಮಾಡಿದ್ರು. ಈಗ ಬಂದ್ಬಿಟ್ಟು ಅದು ಮಾಡಲ್ಲ ಇದು ಮಾಡಲ್ಲ ಸರ್. ನಮ್ಮವರು ಲಂಚ ಮಾಡೋದೇ ಇಲ್ಲ, ಲಂಚ ಅಂತ ಅವರು ತಗೊಳ್ಳೋದೇ ಇಲ್ಲ. ಸೊ ಅದರಲ್ಲಿ ಉಳಿಯೋ ದುಡ್ಡನ್ನ ಎಲ್ಲಾನು ಪಕ್ಕ ಮಾಡ್ತಾರೆ ಅಂತ ನಮ್ಮ ಮೀಟಿಂಗಲ್ಲಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರು ಹೇಳಿರೋ ಒಂದೊಂದು ಹಕ್ಕೂ ಅವ್ರು ಯಾವುದೂ ಮಿಸ್ ಮಾಡಕ್ ಹೋಗಲ್ಲ ಸರ್. ಅವ್ರು ಹೇಳಿರೋ ಪ್ರಮಾಣ ವಚನ ಆದ್ಮೇಲೆ ಒಂದೊಂದು ಅವ್ರು ಸ್ಟಾರ್ಟ್ ಮಾಡ್ತಾರೆ ಸರ್. ಎಲೆಕ್ಷನ್ ಅಲ್ಲಿ ಕೂಡ ಎಲ್ರಿಗೂ ಅಚ್ಚರಿ ಇತ್ತು. ವಿಜಯ್ ಅವರು ಒಂದು 2 ಸೀಟ್ ಗೆಲ್ಬಹುದು, 10 ಸೀಟ್ ಗೆಲ್ಬಹುದು, ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 20 ಸೀಟ್ ಗೆಲ್ಬಹುದು, ಒಂದು 10% ವೋಟ್ ತಗೋಬಹುದು, ಮ್ಯಾಕ್ಸಿಮಮ್ ಅಂದ್ರೆ ಒಂದು 20% ವೋಟ್ ತಗೋಬಹುದು ಅಂತ ಈಗೆಲ್ಲ ಚರ್ಚೆ ಆಗ್ತಿತ್ತು. ಆದ್ರೆ ರಿಸಲ್ಟ್ ಬಂದ ದಿವಸ ಎಲ್ರಿಗೂ ಕೂಡ ಶಾಕ್ ಆಗಿತ್ತು, ಅಚ್ಚರಿ ಆಗಿತ್ತು. ಇದ್ರ ಬಗ್ಗೆ ಏನು ಹೇಳಿ ಸರ್? ನಮಗೆ ಇದು ಫಸ್ಟ್ ಡೇ 1 ಗೊತ್ತಿತ್ತು. ತಮಿಳ್ನಾಡಲ್ಲಿ ಬಂದ್ಬಿಟ್ಟು ಇಲ್ಲಿ ಇರೋ ಜನ ಬಂದ್ಬಿಟ್ಟು ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಅಂತ. ಅವರು ರಾಜಕೀಯ ಬರ್ಬೇಕಂತ ಅವಶ್ಯಕತೆನೇ ಇರಲ್ಲ, ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾವ್ರೆ. ಸೊ ಈಗ ಬಂದಿರೋದು ಒಂದೇ ನ್ಯೂಸ್, ತಮಿಳ್ನಾಡಲ್ಲಿ ಪಾಲಿಟಿಕ್ಸ್ ಸರಿ ಇಲ್ಲ, ಜನ ಕಷ್ಟ ಪಡ್ತಾವ್ರೆ, ಈ ಮಹಿಳೆಗೆ ಸೇಫ್ಟಿ ಇಲ್ಲ, ಇದೆಲ್ಲ ನೋಡಿನ ಅವ್ರು ಪಾಲಿಟಿಕ್ಸ್ ಬಂದಿರೋದು ಸರ್. ಸೊ ತಮಿಳ್ನಾಡು ಜನ ಅವ್ರನ್ನ ಸಿಎಂ ಆಗಿ ಒಪ್ಕೊಂಡಿದ್ದಾರೆ.
ಈಗ ವಿರೋಧ ಪಕ್ಷದಲ್ಲಿರುವಂತಹದ್ದು ಘಟಾನುಘಟಿ ಪಕ್ಷಗಳು, ಘಟಾನುಘಟಿ ನಾಯಕರಿದ್ದಾರೆ ವಿರೋಧ ಪಕ್ಷದಲ್ಲಿ. ವಿಜಯ್ ಅವರು ಸಿಎಂ ಆಗಿ ಈಸಿಯಾಗಿ ಸರ್ಕಾರ ರಚನೆ ಮಾಡಕ್ ಆಗಲ್ಲ, ಯಾಕಂದ್ರೆ ಮೈತ್ರಿ ಸರ್ಕಾರ, ಬಹುಮತ ಇಲ್ಲ. ಯಾರು ಯಾವಾಗ ಬೇಕಾದ್ರೂ ಮೈತ್ರಿಯಿಂದ ಹೊರಗೆ ಬಂದ್ಬಿಡ್ಬೋದು. ಈಗ ಬೆಂಬಲ ಕೊಟ್ಟಿರುವಂತ ಪಕ್ಷಗಳು ಹೆಂಗ್ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ನಿಮಗೆ ಅನ್ಸುತ್ತೆ? ಇವಾಗ ವಿರೋಧ ಪಕ್ಷ ಘಟಾನುಘಟಿಗಳ ಪ್ರೆಸೆಂಟ್ ಇದ್ದಿದ್ದು ಅವರಲ್ವಾ ಘಟಾನುಘಟಿ? ಅಂತವ್ರನ್ನವ್ರು ಮೀಳ್ಕೊಂಡು ಬಂದಿರುವಾಗ ಆಪೋಸಿಟ್ ಇರುವಾಗ ನಾವು ಎದುರಿಸ್ಕೊಂಡು ಹೋಗಲ್ವಾ? ಎಲ್ಲಿ ನೀವೇ ಹೇಳಿ. 5 ವರ್ಷ ಸರ್ಕಾರ ಸುಭದ್ರವಾಗಿರುತ್ತೆ ಅಂತ ನಿಮಗೆ ಅನ್ಸುತ್ತಾ? ಸರ್, ಅವ್ರು ಮಾಡೋದು ಒಳ್ಳೇದು ನೋಡಿ ಅಕ್ಕಪಕ್ಕ ಇರೋರೆಲ್ಲ ಸಪೋರ್ಟ್ ಮಾಡೇ ಮಾಡ್ತಾರೆ. ಇವಾಗ ವಿರೋಧ ಪಕ್ಷ ಅಂತಿರಲ್ಲ, ವಿರೋಧ ಪಕ್ಷದಲ್ಲಿರೋರಿಗೆ ನಮ್ಮ ತಳಬದಿಗೋಸ್ಕರ ಸಪೋರ್ಟ್ ಮಾಡಕ್ಕೆ ಬಂದೇ ಬರ್ತಾರೆ. ಯಾಕಂದ್ರೆ ಅಷ್ಟೊಂದು ಒಳ್ಳೆ ರಾಜಕೀಯ ತಮಿಳುನಾಡಿಗರು ಕೊಟ್ಟೇ ಕೊಡ್ತಾರೆ. ಈಗ ಟಿವಿಕೆಗೆ ಬಹುಮತ ಇಲ್ಲ, ಒಂದು ಸಿಂಗಲ್ ಪಕ್ಷವಾಗಿ ಅದಕ್ಕೆ ಬಹುಮತ ಇಲ್ಲ, 108 ಸ್ಥಾನಗಳನ್ನು ಅಷ್ಟೇ ಗೆದ್ದಿರುವಂತದ್ದು. ಈಗ ಮುಂದೊಂದಿನ ಡಿಎಂಕೆ ಎಡಿಎಂಕೆ ಒಂದಾಗಿ ಸರ್ಕಾರ ಬೀಳಿಸಲ್ಲ ಅಂತ ಯಾವ ಗ್ಯಾರಂಟಿ? ಸರ್, ಯಾರು ಬೀಳ್ಸಕ್ ಆಗಲ್ಲ ಸರ್. ಇವಾಗ 2 ಇಯರ್ಸ್ ಸರ್ ಅವ್ರ ಪಕ್ಷ ಕಟ್ಟಿ 2 ಇಯರ್ ಅಲ್ಲಿ ವಿತಿನ್ ಒಂದು ಸಿಎಂ ನಿಮ್ ಇಷ್ಟೇ ಯಾರಾದ್ರೂ ಇದ್ರೆ ಒಬ್ರು ತೋರಿಸಿ, ಸರಿನಾ? ಇವಾಗ ಇಷ್ಟೇ ಬಂದಿರೋರು ಮುಂದಕ್ಕೆ ಏನ್ ಮಾಡ್ಬೇಕಾದ್ರೆ ಪ್ಲಾನ್ ಮಾಡಿರ್ತಾರೆ, ಎಲ್ಲಾನು ಮಾಡೇ ಮಾಡ್ತಾರೆ ಸರ್ ಅವರು. ಸರ್, ಅವರು ಸರ್ವಸಾಧಾರಣ ಅಲ್ಲ, ಸರಿನಾ? ಒಂದೊಂದು ಪ್ಲಾನ್ ಮಾಡಿ ಸರ್, ಇವಾಗ ಅನ್ಎಜುಕೇಟೆಡ್ ಯಾರು ಇಲ್ಲದೆ ಇಲ್ಲ, ಎಲ್ಲ ಎಜುಕೇಟೆಡ್ ನ ಕರ್ಕೊಂಡು ಎಲ್ಲ ಮಾಡ್ತಾವ್ರೆ ಅಷ್ಟೇ. ಇದು ವಿಜಯ್ ಅಭಿಮಾನಿಗಳು ಕೂಡ ಖುಷಿಯಿಂದ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಅಭಿಮಾನಿಗಳು ಬರ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ಅವರು ಕೂಡ ಬರ್ತಾರೆ. ಸರಿಯಾಗಿ 10 ಗಂಟೆಗೆ ವಿಜಯ್ ಅವರು, ದಳಪತಿ ವಿಜಯ್ ಅವರು ಸಿಎಂ ವಿಜಯ್ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ವಿಜಯ್